ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ 2-3 ತಿಂಗಳಿಂದ ಸಾಕಷ್ಟು ಗದಗದಲ್ಲಿ ಆರೋಪಗಳು, ಪ್ರತ್ಯಾರೋಪಗಳು, ಅದು ಇದು ಇವೆಲ್ಲ ಕೇಳ್ತಾನೆ ಇದ್ದೀವಿ. ಅವರು ಅಷ್ಟು ರೊಕ್ಕ ಹೊಡೆದ್ರು, ಇವರು ಇಷ್ಟು ರೊಕ್ಕ ಹೊಡೆದ್ರು, ಇದೊಂದು ಜಾಲ ಐತಿ, ಗ್ಯಾಂಗ್ ಐತಿ, ಸುಲಿಗೆ ಮಾಡ್ತಾರೆ, ವಂಚನೆ ಮಾಡ್ತಾರೆ, ನೌಕರಿ ಕೊಡಿಸ್ತೀನಿ ಅನ್ನುವಂಥ ವ್ಯವಸ್ಥೆ ಐತಿ, ಇವೆಲ್ಲ ಕೇಳ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬರೋದು ಅಂದರೆ ಶ್ರೀಮತಿ ಪ್ರೇಮಾ ಗುಡಿ, ಇವ್ರ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ. ಅವರು ಈಗಾಗಲೇ ಕಾನೂನಿನ ವ್ಯವಸ್ಥೆ ಮೊರೆ ಹೋಗಿದ್ದಾರೆ. ಆದರೆ ಇದು ನಿಜನಾ, ಸತ್ಯ ಇದೆಯಾ ಇದರಲ್ಲಿ, ಅವರು ಮಾಡಿದಾರಾ, ಯಾಕೆ ಹೀಗೆ, ಹಿಂಗೆ ಯಾಕೆ ಅನ್ನುವಂಥ ಪ್ರಶ್ನೆ ಸಾರ್ವತ್ರಿಕವಾಗಿ ಭಾಳಷ್ಟು ಜನ ನನಗೂ ಕೇಳಿದ್ರು, ಏನು ರೀ ಅದು ಹಿಂಗೆ, ಹೌದಾ ಏನಂತ. ಮತ್ತು ಇನ್ನೊಂದು ಅವ್ರ ವ್ಯಕ್ತಿತ್ವ ಇರುತ್ತೆ, ಕುಟುಂಬ ಇರುತ್ತೆ, ಏನು ಎಂತು ಸಾಕಷ್ಟು ಇಷ್ಟೆಲ್ಲ ಮಾಡಬೇಕಾದ್ರೆ ಎಂಥ ದೊಡ್ಡ ವ್ಯಕ್ತಿನೇ ಇರಬೇಕಲ್ಲ, ಇನ್ಫ್ಲುಯೆನ್ಸ್ ಇರಬೇಕು, ಹೀಗೆಲ್ಲ ವಿಚಾರ. ಸೊ ಹಾಗಾಗಿ ಅವರನ್ನೇ ಕರೆಸಿದ್ದೇವೆ. ಅವರು ಈ ಎಲ್ಲ ಸಾರ್ವತ್ರಿಕವಾಗಿ ಕೇಳಿಬರುವಂಥ ಪ್ರಶ್ನೆಗಳನ್ನು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ. ಶ್ರೀಮತಿ ಪ್ರೇಮಾ ಗುಡಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ. ಮೇಡಮ್ ನಮಸ್ಕಾರ ಸರ್. ಮೇಡಮ್, ಏನಿದೆ ನಿಮ್ಮ ಬಗ್ಗೆ ಇರೋ ಆರೋಪ? ಅದಕ್ಕಿಂತ ಮೊದಲು ನಿಮ್ಮ ಹಿನ್ನೆಲೆ ಏನು ಉದ್ಯೋಗ ಮಾಡ್ತೀರಿ, ಏನು, ಮತ್ತು ನಿಮ್ಮ ಮನೆ ಕುಟುಂಬ ಸರ್, ಕಲ್ತಿದ್ದು? ನನ್ನ ಹೆಸರು ಪ್ರೇಮಾ ಗುಡಿ ಸರ್. ಪ್ರೇಮಾ ಗುಡಿ ಅಂತ ಹೇಳಿ ಅಪ್ಪಾರ ಸರ್ವೆ ಆಫೀಸ್ನಾಗ ಇದ್ದವ್ರಾಗ ಕೆಲಸ ಮಾಡ್ತಿದ್ರು ಸರ್. ನಾವು ಪ್ರಾಪರ್ ಲಕ್ಷ್ಮೇಶ್ವರದವ್ರಿ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೇ ಸೆಟ್ಲ್ ಆಗಿವ್ ಸರ್. ನಾವೀಗ ಭಾಳ ವರ್ಷ ಆಯ್ತು ಸರ್ ನಾವ್ ಇಲ್ಲಿ ಬಂದಿದ್ದು. ನಾವು ಒಕ್ಕಲ್ತನ ಮಾಡ್ತೀವಿ ಸರ್. ಆಮೇಲೆ ನಂದು NGO ಐತಿ ಸರ್, ಧನ್ವಿ ಫೌಂಡೇಶನ್ ಅಂತೇಳಿ ನಾ NGO ನಡೆಸ್ತೀನಿ ಸರ್. ಎಷ್ಟು ವರ್ಷದಿಂದ? 10 ವರ್ಷ ಆಯ್ತು ಸರ್ ನಡ್ಸಕ. ಸರ್ಕಾರಿ ಮಾನ್ಯತೆ ಪಡೆದೈತೆ ಸರ್. ಸರ್ಕಾರ ಮಾನ್ಯತೆ ಪಡೆದಿದ್ದ ಧನ್ವಿ ಫೌಂಡೇಶನ್ ಅಂತೇಳಿ ನಾವು ಗದಗ್ನಾಗ ರಿಜಿಸ್ಟ್ರೇಷನ್ ಮಾಡಿಸಿವಿ ಸರ್. ಎಲ್ಲಿದೆ ಅದು? ಇಲ್ಲಿ ಗದಗ್ನಾಗ ಐತಿ ಸರ್. ನೀವು ಎಲ್ಲಿರ್ತೀರಿ? ನಾವು ಇಲ್ಲಿ ಗದಗ್ನಾಗ ಸಿಗ್ಗಾವಲ್ಲಿ ಹೊಡ್ದಾಗ ಇರ್ತೀನಿ ಸರ್. ಹಾ ಸರ್. ನಿಮ್ಮ ಮದುವೆ, ಮಕ್ಕಳು? ಮದುವೆ ಆಗೈತೆ ಸರ್. ಮಗಳಿದಾಳೆ ಸರ್. 12 ವರ್ಷದ ಮಗಳಿದಾಳೆ ಸರ್. ಮತ್ತೇನ್ ಮಾಡ್ತೀರಿ? NGO ಬಿಟ್ಟು, ಕೃಷಿ ಬಿಟ್ಟು? ಅಷ್ಟೇ ಸರ್. ಅಷ್ಟೇ. ಕೃಷಿ NGO ಬಿಟ್ರೆ ಏನು ಮಾಡಲ್ಲ ಸರ್. ಇಂಥ ನೌಕರಿ ಕೊಡಿಸೋದು, ಓಡಾಡೋದು, ಸಮಾಜಕ್ಕೆ ಸೇವೆ ಮಾಡೋದು, ಅಲ್ಲ ಸರ್, ಉದ್ಧಾರ ಮಾಡೋದು ಅಲ್ಲ ಸರ್. ನೌಕರಿ ಕೊಡ್ಸಾಕ ನಾ ಏನ್ MLA ಅದಿನನ್ರಿ ಸರ್? ನೌಕರಿ ಕೊಡ್ಸಾಕ MLA MP CM ಅದಿನನ್ ಸರ್? ನಾನು ಯಾವ್ದು ಇಲ್ರಿ. ನೌಕರಿ ಕೊಡಿಸ್ಬೇಕಾದ್ರೆ ಈಗ ನೌಕರಿ ತಗೋಬೇಕಾದ್ರೆ ನನ್ನ ವಯಸ್ಸು 30 ಸರ್. ನಾನ ತಗೋಬೇಕಲ್ರಿ. ನೌಕರಿ ಕೊಡಿಸೋ ಉದ್ಯೋಗ ನಾನು ಯಾಕೆ ಮಾಡ್ಲಿರಿ ಸರ್? ನೌಕರಿ ಕೊಡಿಸೋದು ಅವೆಲ್ಲ ನನಗೆ ಗೊತ್ತಿಲ್ಲ ಸರ್. ಮತ್ತೆ ನಿಮ್ಗೆ ರಾಜಕಾರಣಿಗಳು ಪರಿಚಯ ಇದಾರ, ಪೊಲೀಸ್ ಇಲಾಖೆಯವ್ರ ಪರಿಚಯ ಇದಾರ, ಬಹಳಷ್ಟು ಪೊಲೀಸರು ಪರಿಚಯ ಇದಾರ, ಅವ್ರ ಪರಿಚಯ ಇದಾರ, ಇವ್ರ ಪರಿಚಯ ಇದಾರ, ಅಧಿಕಾರಿಗಳು ಪರಿಚಯ ಇದಾರ, ಹಿಂಗೆಲ್ಲ ಇದೆ. ಅಧಿಕಾರಿಗಳು ನನಗ ಪರಿಚಯ ಇದಾರ ಸರ್. ಅಧಿಕಾರಿಗಳು ಪರಿಚಯ ಇರೋದಕ್ಕೆ ಯಾಕಂದ್ರೆ ನಾ NGO ನಡೆಸ್ತೀನಿ ಸರ್. NGO ನಡೆಸೋದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ನಾವು ಆಮೇಲೆ ನಮಗೆ ಯಾವ್ದಾರ ಸಹಾಯ ಬೇಕಂದ್ರೆ ನಾವು ಅವ್ರ ಮೊರೆ ಹೋಗಬೇಕು ಸರ್. ಅದು ನನಗೆ ಈ MLA ಅವರು, MP ಗಳು, ರಾಜಕಾರಣಿಗಳು ನನಗೆ ಯಾರು ಗೊತ್ತಿಲ್ಲ ಸರ್. ಆಮೇಲೆ ನನಗೆ ಪೊಲೀಸ್ ಇಲಾಖೆನೂ ಯಾವ್ದು ಸಪೋರ್ಟ್ ಇಲ್ಲ ಸರ್. ನನಗೆ ಯಾವ್ದು ಪೊಲೀಸ್ ಇಲಾಖೆಯಿಂದ ನನಗೆ ಯಾರು ಪರಿಚಯ ಇಲ್ಲ ಸರ್. ಈಗ ನಾವು ಪೊಲೀಸ್ ಇಲ್ಲಿ ಯಾವ್ದೋ ಒಂದು ಸ್ಟೇಷನ್ದಾಗ ಕೆಲಸ ಐತಿ ಅಂದಾಗ ಸರ್, ನಮಸ್ಕಾರ ಸರ್ ಅಂತೀವ್ರಿ, ನಮಸ್ಕಾರ ಅಂತಾರೆ. ಈಗ ಎಲ್ಲಾರು ನಮಸ್ಕಾರ ಮಾಡ್ತಾರೆ, ನಾವು ನಮಸ್ಕಾರ ಮಾಡ್ತೀವಿ ಸರ್. ಅದು ಬಿಟ್ರೆ ನಮ್ಗೆ ಯಾವ್ದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಈ ಆರೋಪಗಳು ಹೇಗೆ ಬಂತು? ಆರೋಪಗಳು ನನ್ನ ಏಳಿಗೆ ಸಹಿಸುವಲ್ರು ಸರ್. ನನ್ನ ಏಳಿಗೆ ಸಹಿಸುವಲ್ರು ಜನ. ನಾನು ಇಲ್ಲ, ಈಕೆ ಯಾಕೆ ಬೆಳಿಬೇಕು, ಈಕೆ ಯಾಕೆ ಹಿಂಗಿದಾಳ ಅಂತೇಳಿ ಸರ್. ನಾನು ಯಾರಿಗೂ ಒಂದಿನ ಹೋಗಿ ನೀವು ಕೊಡ್ರಿಪ್ಪ ಅನ್ನಂಗಿಲ್ರಿ, ನೀವು ತಗೋರಿ ಅನ್ನಂಗಿಲ್ಲ. ಅದು ನನ್ನ ತಪ್ಪು ಸರ್. ಈಕೆ ಯಾಕೆ ಹಂಗೆ ಬರಂಗಿಲ್ಲ, ಎಲ್ಲಾರು ಬರ್ತಾರ ನಮ್ ಕಡೆ ಅಂತೇಳಿ ಕಾಣದ ಕೈಗಳಿದ್ರ ಕೆಲಸ ಮಾಡ್ತಾವ ಸರ್. ಹಿಂದಿಂದ ಎಲ್ಲಾನು ಅಂದ್ರೆ ಈಕೆ ಎಲ್ಲೂ ಮುಂದೆ ಬಿಡಂಗಿಲ್ಲ ಸರ್. ನನಗೆ ಹೊಟ್ಟೆ ಹಿಂದ್ ಜಗ್ಗು ಸರ್. ಈ ತರದಿಂದ ನನ್ನ ಜೀವನ ನಡೆದೈತೆ ಸರ್ ಗದಗ್ನಾಗ. ಒಂದ್ ಹೆಣ್ಣು ಜೀವನ ಮಾಡಾಕ ಯಾವ್ದೇ ರೀತಿಯಿಂದ ಹಕ್ಕಿಲ್ಲನ್ರಿ ಸರ್. ನಾನು ನಿಮ್ಮನ್ನು ಕೇಳ್ತೀನಿ ಸರ್. ನಾನು ಯಾಕಂದ್ರೆ ನಾನು ಯಾವ್ದೇ ರೀತಿಯಿಂದ ಯಾರಿಗೂ ಮೋಸ ಮಾಡ್ದ ಬದುಕ್ತೀನಪ್ಪ ಅಂದ್ರು ಬದುಕಾಕ ಯಾಕೆ ಬಿಡ್ತಾ ಇಲ್ಲ ಸರ್? ಅಲ್ರಿ, ಈಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ನೀವು ನೌಕರಿ ಕೊಡಿಸ್ತೀರಿ ಅಥವಾ ಹಿಂಗೆ ಏನೇನೋ ಒಟ್ಟು ಅದು ಮಾಡಿಸ್ತೀವಿ, ಇದು ಮಾಡ್ತೀವಿ, ಏನೋ ಒಟ್ಟು ಹೇಳಿ ಬುಳ್ಳೆ ಬಿಟ್ಟು ಒಟ್ಟು ಸುಲಿಗೆ ಮಾಡೋದು, ದುಡ್ಡು ಹೊಡೆಯೋದು, ಹಿಂಗೆಲ್ಲ. ಅದು ಸುಲಿಗೆ ಮಾಡೋರು ಬೇರೆ ಸರ್. ಅವ್ರು ಸುಲಿಗೆ ಮಾಡೋರು, ದುಡ್ಡು ಮಾಡೋರು ಅವ್ರು ಬೇರೆ ಸರ್. ನೀವು ನನ್ನ ಹಿನ್ನೆಲೆ ಚೆಕ್ ಮಾಡ್ರಿ ಸರ್. ನಾನು ಇರೋದು ಬಾಡಿಗೆ ಮನೆ ಸರ್. 8,000 ಬಾಡಿಗೆ ಸರ್ ತಿಂಗಳಿಗೆ. ನಾನು ಇರೋದು ಬಾಡಿಗೆ ಮನೆ. ತಂದೆ ತಾಯಿ, ನಾನು, ಮಗಳು, ಅಕ್ಕ ಇರ್ತೀವಿ ಸರ್. ಇಷ್ಟು ಜನ ಮನ್ಯಾಗ ಇರ್ತೀವಿ ಸರ್. ವಯಸ್ಸಾದ ತಂದೆ ತಾಯಿಗೆ ನಾನು ಕವಲಾಗಿದ್ದೀನಿ ಸರ್ ಈಗ. ಆಮೇಲೆ ತಂದೆಯವರು ನಾವು ಕೃಷಿ ಮಾಡ್ಕೊಂಡು ಹೊಂಟಿವಿ ಸರ್. ನಮ್ದು ಹೊಲ ಐತಿ ಸರ್. ಹೊಲದಾಗ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಿವಿ. ಜನ ನನ್ನ ನೋಡಿ ಸಹಿಸ್ಕೋಲ್ರ ಸರ್. ಇದ್ರೊಳಗೆ ಕಾಣದ ಕೈ ಅಂದ್ರೆ ದೊಡ್ಡ ದೊಡ್ಡ ಕೈ ಅದಾವ ಸರ್. ನಾ ಒಟ್ಟು ಪ್ರೇಮ ಎಲ್ಲಿನೂ ಬೆಳಿಬಾರ್ದು, ಪ್ರೇಮ ಎಲ್ಲಿನೂ ಕಾಣಬಾರ್ದು ಗದಗೊಳಗೆ.
ಈ ರೀತಿ ಅದಾರ ಸರ್. ಈಗ ನೌಕರಿ ಕೊಡ್ಸೋದಂದ್ರ ನೌಕರಿ ಹೆಂಗ್ ಕೊಡಿಸ್ತಾರ ಸರ? ಅದೇನ ನಾನೇನಾರ ಪ್ರಧಾನ ಮಂತ್ರಿ ಅದೀನ್ರಿ, ನಾ MLA ಅದೀನ್ರಿ, ಇಲ್ಲ MLA ಅವ್ರಿಗೂ ಆಗಂಗಿಲ್ರಿ ಈಗ ಕೊಡ್ಸಾಕ ಅಂತ ನಾ ಹೆಂಗ್ ಕೊಡಿಸ್ಲಿರಿ ಸರ? ಜನ ಹೇಳ್ತಾರ ಸರ್, 100 ಹೇಳ್ತಾರ. ಮತ್ತೆ ಸುಮ್ಮನೆ ಯಾಕೆ ಬರ್ತಾ ಆರೋಪ ಮೇಲೆ? ಆರೋಪ ಸುಮ್ಮನೆ ಯಾಕೆ ಬರುತ್ತೆ? ಈಗ 100 ಮಹಿಳೆಯರು ಟೋಪಿ ಹಾಕಿರಿ ಅಂತಾರ. ಅದೇ 100 ಮಹಿಳೆಗೆ ಟೋಪಿ ಹಾಕಿ ಅನ್ನಕ್ ಸರ, 100 ಮಹಿಳೆಯರು ಯಾರಿ ಸರ್? ಅವ್ರು ಯಾರು? ಅವ್ರು ಬರ್ಲಿ ಅಲ್ಲ ಸರ್, ಬಂದ್ ನಂದ ತಪ್ಪಿದ್ರು ಹೇಳಿ ಸರ್. ಅವ್ರು ನಂದು ತಪ್ಪೈತಿ ಸಾಕ್ಷಿ ಸಮೇತ ಅವ್ರು ಯಾರದಾರ ಅಂದ್ ಬಂದ್ ನನ್ನ ಇದ್ರ ಮಾಡ್ಲಿ ಸರ್, ಅದಕ್ಕೆ ನಾ ತಲೆ ಬಾಗ್ತೇನ್ರಿ. ಸುಳ್ಳು ಆರೋಪ ಮಾಡಿದ್ರಂದ್ರ ಈಗ ಇಷ್ಟ ದಿನ ಪ್ರೇಮಾಗ ನೋಡ್ಯಾರ ಸರ್, ಇನ್ ಮುಂದನು ಪ್ರೇಮ ನೋಡ್ತಾರ ಸರ್ ಜನ. ಇಷ್ಟ ದಿನ ಯವ್ವ ಅಕ್ಕ ಅನ್ನೋದು ನೋಡ್ಯಾರ ಸರ್, ಇನ್ ಮುಂದನು ನೋಡ್ತಾರ ಸರ್ ಜನ. ಅದು ನಾನ್ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಈಗ ಎಲ್ಲರನ್ನು ಬಿಟ್ಟು ನಿಮ್ಮ್ಯಾಗೆ ಯಾಕೆ ಆರೋಪ ಮಾಡ್ತಾರಂತ ಸರ? ಎಲ್ಲಾರನು ಬಿಟ್ಟು ಎಲ್ಲಾರು ಈ ತರ ಬಲಿ ಪಶು ಆಗಲ್ಲ ಸರ. ಪ್ರೇಮ ಗುಡಿ ಆಗಕ್ ಅಷ್ಟ ಸಾಧ್ಯ ರೀ. ಬಲಿ ಪಶು ಪ್ರೇಮ ಗುಡಿ ಆಗಕ್ ಸಾಧ್ಯ ರೀ, ಬೇರೆದವ್ರು ಆಗಂಗಿಲ್ಲ ಸರ್. ಎಲ್ಲಾರು ಶಾಣೆ ಅದಾರ ಸರ್. ನಿಮ್ ಜೊತೆ ಒಂದು ಗ್ಯಾಂಗ್ ಐತಿ, ಫೇಕ್ ಗ್ಯಾಂಗ್ ಐತಿ, ಅದು ಗ್ಯಾಂಗ್ ಜಾಲ ಗೀಲ ಏನ್ ಅದೆಲ್ಲ ಇದನ್ ಮಾಡಾರಲ್ಲ ಸರ, ಅದ ಅವ್ರ ಸರ್. ಅದನ್ನ ಅಂತವ್ರಿಗೆ ಅಂತವ್ ಗೊತ್ತಿರ್ತಾವ ಸರ್, ಅಂತವ್ ನಮಗ್ ಗೊತ್ತಿಲ್ಲ ಸರ್. ಅವು ಜಾಲ ಫೇಕ್ ಗೀಕ್ ಅವೆಲ್ಲ ಮಾತಾಡ್ತಾರ ಸರ. ಆಮೇಲೆ ಅವನ್ನೆಲ್ಲ ನಡ್ಸ್ಯಾರಲ್ಲ ಸರ್ ಈಗ ಅವ್ರಿಗೆ ಅಂತವೆಲ್ಲ ಬಾಳ ಚಂದ ಗೊತ್ತದಾವ್ ಸರ್ ಅವ್ರಿಗೆ. ಹಂಗಾಗಿ ನಮಗ್ ಅಂತವ್ ಗೊತ್ತಿಲ್ಲ ಸರ್. ಸಂಬಂಧ ಇಲ್ಲ ಸರ್, ನಮಗ ಅದಕ್ಕೆ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಸರ್. ನೀವೀಗ ಒಬ್ರು ಶಾಲಾ ಶಿಕ್ಷಕಿಗೆ ಮೋಸ ಮಾಡಿರಿ. ಶಾಲಾ ಶಿಕ್ಷಕಿ ಮಮತಾಜ್ ಬೇಗಂ ನದಾಫ್ ಅಂತೇಳಿ ಸರ್. ಅಕ್ಕಿ ಮಮತಾಜ್ ಬೇಗಂ ನದಾಫ್ ಅಂತೇಳಿ ಏನ್ ಮಾಡ್ಯಾಳ ಅಂದ್ರ ಸರ, ಒಂದು 4 ಕೋಟಿ ರೂಪಾಯಿ ಆಸ್ತಿ ಐತ್ ನಂದು, ಅದನ್ನ ಒಂದು ಕೋರ್ಟಿಗೆ ಸಿಕ್ಕೊಂಡೈತದ, ಅದಕ್ಕೆ ಒಂದು 50 ಲಕ್ಷ ರೂಪಾಯಿ ಕಟ್ಟಬೇಕು, ನೀವು ಕೊಡಿಸ್ರಿ ಅನ್ಲ ಸರ್. ಇಲ್ಲ ಅದಾವ ನೋಡ್ರಿ ಸರ್, ದಾಖಲೆ ಸಮೇತ ನನ್ನ ಕಡೆ ಅದಾವ್ರಿ. ಇವು ಟೋಟಲ್ ಚೆಕ್ ಹೌದ್ರಿ ಸರ್, ಇವೆಲ್ಲ ಹೌದ್ರಿ. ಇವೇನ್ ನಾ ಎಲ್ಲಾ ಸಾಲ ಕೊಡ್ಸಿದ್ರಿ ಈಕಿಗೆ, ಇವೆಲ್ಲ ಸಾಲ ಕೊಡ್ಸಿನ್ರಿ. ಇವು ಚೆಕ್ ಇವೆಲ್ಲ ಬಾಂಡ್ ಸರ್. ಅಕ್ಕಿವು ಇವೆಲ್ಲ ಬಾಂಡ್ ರೀ. ಒಪ್ಪಂದ ಮಾಡ್ಕೊಂಡು ಬಾಂಡ್ನಾಗ ಎಲ್ಲ ಸಹಿ ಮಾಡಿ ಎಲ್ಲ ಅಮೌಂಟ್ ತಗೊಂಡಾಳ ಸರ. ಇವು ತಗೊಂಡಿದ್ದ ಅಮೌಂಟ್ ಏನೈತಲ್ರಿ, ರಿಟರ್ನ್ ಮಾಡು ಅಂದಾಗ ಆಕಿ ಇದನ್ನ ಎಬ್ಸ್ಕೊಂಡು ಹೊಂಟಾಳ ಸರ್ ಆ ಹೆಣ್ಮಗಳು. ಆಮೇಲೆ ಆ ಮಮತಾಜ್ ಬೇಗಂ ನದಾಫ್ ನಮ್ಮ ಏನ್ ಅಮೌಂಟ್ ತಗೊಂಡಾಳಲ್ಲ ಸರ, ಈಗ ನಾವ್ 7 ಲಕ್ಷ 10 ಲಕ್ಷ ಇವೆಲ್ಲ ಬರ್ದ್ ಕೊಟ್ಟಾಳ ಸರ್. ಇಲ್ಲದಾವ್ ದಾಖಲೆ ಸಮೇತ ಅದಾವ್ ನೋಡ್ರಿ ಸರ್. 7 ಲಕ್ಷದ 9 ಲಕ್ಷದ 2 ಲಕ್ಷದ ಆಕಿ ಹಿಂಗೆಲ್ಲಾನು ನಮ್ಗ್ ಚೆಕ್ ಬರ್ದ್ ಕೊಟ್ಟು ಬಾಂಡ್ ಕೊಟ್ಟು ತಗೊಂಡಾಳ ಸರ್ ರೊಕ್ಕನ. ಇದ್ರ ಬಡ್ಡಿ ನಾ ಕಟ್ಟಾಕತ್ತೀನಿ ಸರ್. ಯಾಕಂದ್ರ ನಾವು ಆಸೆ ಪಟ್ಟಿವಿ ಸರ್. ಎದಕ್ಕಂದ್ರ ಅಕ್ಕಿದ್ ದುಡ್ಡು ಬರ್ತಾ ಕೊಡ್ತಾಳ ಅಂತೇಳಿ, ದುಡ್ಡು ಕೊಡ್ತಾಳ, ನಾವ್ ಕೊಡ್ಸಿದ್ರ ಆತ ಏನ ಅಂತೇಳಿ ನಾವ್ ಒಂದ್ ಇದನ್ ಮಾಡೀವಿ ಸರ್. ಯಾಕಂದ್ರ ನಮಗಂತೇಳಿ ಕೊಡ್ತಾರ ಅಂತೇಳಿ ನಮ್ಮನ್ನ ಅಕ್ಕಿ ಉಪಯೋಗಿಸ್ಕೊಂಡಾಳ್ರಿ. ಸರ್ ಗಣಪತಿ ಹೆಗಡೆ ಅಂತೇಳಿ ಸರ್ ಒಂದು ಸಂಸ್ಥೆದಾಗ ಕೆಲಸ ಮಾಡ್ತಾರ ಸರ್. ಆ ಸಂಸ್ಥೆದಾಗ ಕೆಲಸ ಮಾಡ್ತಾರಲ್ರಿ, ಅದಕ್ಕೆ ಸರೋಜಾ ಹಣಗಿ ಅಂತೇಳಿ ನಮಗ್ ಗೊತ್ತಿದಾರ್ರಿ ಮೇಡಮ್, ಸೋಷಿಯಲ್ ವರ್ಕರ್ ರೀ ಅವರು ಬೆಟಗೇರಿ ಒಳಗ. ಅವ್ರ ಹಸ್ಬೆಂಡ್ ಇವ್ರು ಗಣಪತಿ ಹೆಗಡೆ ಸರ್. ಅವ್ರ ಕಡೆಯಿಂದ ನಮಗ್ ಪರಿಚಯ ಸರ್. ಇಕ್ಕಿ ಪರಿಚಯ ಆಗಿ ಇಷ್ಟು ದುಡ್ಡನ್ನ ನಮ್ಮ ಹತ್ರ ಇಸ್ಕೊಂಡಾಳ ಸರ. ಇಸ್ಕೊಂಡು ಇದ್ರೊಳಗ ಏನೈತಲ್ರಿ, ಇಲ್ಲಿ ಮುನ್ನಾ ಪಠಾನ್ ಅಂತದನ್ ಸರ್, ಪಠಾನ್ ಅಂತ ಹೇಳಿ ಅವ್ರಿಗೆ ಮನಿ ಹಾಕಿಸ್ಕೊಟ್ಟಾಳ ಸರ್ ಈ ರೊಕ್ಕದಾಗ. ಆಮೇಲೆ ಅವ್ರ ಗ್ಯಾರೇಜ್ ಹಾಕೊಟ್ಟಾಳ ಸರ್. ಅಕ್ಕಿ ಅವ್ರ ಮಗಳದಾಳ ಸರ್. ತಾಯಿಗಿಂತ 420 ಮಗಳು ಸರ್, ತಾಯಿಗಿಂತ 420 ಸರ್. ಅಕ್ಕಿಗೆ ಇವತ್ತಿಗೂ ನಾವು ನೋಡಿದ್ವಿ ಅಂದ್ರೆ ಸರ್, ಮತ್ತ ನಾನು ಇನ್ ಮುಂದೆ ನಾವ್ ಏನಂತ ನೋಡ್ತಾಳ ಸರ್. ಅಕ್ಕಿ ಇಷ್ಟ ದಿನಕ್ಕ ಕಾಲ್ ಮುಕ್ಕೊಂತ ಚೆಕ್ ಹಾಕ್ಬೇಡ್ರಿ ಚೆಕ್ ಹಾಕ್ಬೇಡ್ರಿ ಅಂತ ಹೇಳ ಸರ್. ಅಕ್ಕಿ ನಾವ್ ಚೆಕ್ ಹಾಕ್ತಿವಂದ್ರ ಚೆಕ್ ಹಾಕ್ತೀನಿ ಅಂತೇಳಿ ಲಾಸ್ಟ್ ಟೈಮ್ ನಂದು ಈಗ ನನ್ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ಯಾರ ಸರ್. ನನ್ನ ಅಟ್ರಾಸಿಟಿ ಕೇಸ್ ಆಗ್ಯಾದ ಸರ್. ಈಗ ಅದನ್ನು ನಾವು ಕಾಣದ ಕೈ ಮಾಡ್ಸೇವ್ ಸರ್. ಅದನ್ನು ಕಾಣದ ಕೈ ಮಾಡ್ಸೇವ್ ಸರ್. ನಾನ್ ಮದ್ವೆ ಆಗಿರೋದ SC ಅವ್ರಿಗೆ ಸರ್. ನನ್ನ ಸಮಾಜಕ್ಕ ನನ್ನ ಜಾತಿಗೆ ನಾನ್ ಯಾಕ ಇದನ್ ಮಾತಾಡ್ಲಿ ಸರ್? ನಾನ್ ಮಾತಾಡಿನಿ 23 ಜನಕ್ಕೆ ಹೊಡೆದಿನಿ ಅಂತೇಳಿ FIR ಮಾಡ್ಸ್ಯಾರ ಸರ್. 23 ಜನಕ್ಕೆ ಒಬ್ಬಕ್ಕೆ ಮಹಿಳೆ ಹೊಡ್ಯಾಕ್ ಸಾಧ್ಯ ಐತಿ ಸರ್? ಒಬ್ಬಕ್ಕೆ ನಾನು ಒಂದು ಹುಡುಗಿ 23 ಜನಕ್ಕೆ ಹೊಡಿತಾಳ ಅಂದ್ರ ಅದ್ ಹೆಂಗ್ ಸರ್? ಅದನ್ನೆಲ್ಲ ಮಾಡಿ ಕೇಸ್ ಮಾಡಿ 4 ತಿಂಗಳು ಏನ್ ಸರ ಹೆಂಗ್ ಮಾತಾಡಿದ್ರ ಅದ ಇಲ್ರಿ ಸರ್. 23 ಜನ ಹೊಡೆದಾರ ಅದ್ ಹೆಂಗ್ ಹೊಡಿತಾರ ಸರ್? ಹೋದ ವರ್ಷ 6ನೇ ತಿಂಗಳದಾಗ ಹೊಡೆದಿವಂತ ಈ ವರ್ಷ ಕೇಸ್ ಮಾಡ್ಯಾರ ಸರ್ ಅವ್ರು. ಅಂದ್ರ 6 ತಿಂಗಳ ಅವ್ರು ಅಡ್ಮಿಟ್ ಇದ್ರನ್ರಿ ಸರ್. ಅಂದ್ರ ನಮಗ ಅದಕ್ಕೆ ಏನು ಸಂಬಂಧ ಇಲ್ರಿ. ಕಾರಣದಕ್ಕ ಎಲ್ಲದಕ್ಕೂ ಕೆಲಸ ಮಾಡಾಕತ್ತಾವ ಸರ್. ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಲಸ ಮಾಡಾಕತ್ತಾರ್ರಿ ಇದ್ರಾಗ. ಆದ್ರ ಪ್ರೇಮ ಗುಡಿಯಿಂದ ಅವ್ರಿಗೆ ಏನ್ ಸಿಗುತ್ತಾ ಗೊತ್ತಿಲ್ಲ ಸರ್. ಅದ್ರ ಒಟ್ಟ ಇದ್ ತರ ಮಾಡ್ಕೊಂಡ್ ಹೊಂಟಾರ್ರಿ. ಈ ಮಮತಾಜ್ ಬೇಗಂ ಏನ್ ಅದಾಳಲ್ರಿ, ಈಕಿ ಮಗಳದಾಳ ಸರ್. ಈಕಿ ಮಗಳು ಹುಬ್ಳ್ಯಾಗಿರ್ತಾಳ ಸರ್. ಈಕಿ ತಾಯಿ 420 ಆದ್ರ ತಾಯಿಗಿಂತ 420 ರೀ.
ಈಗ ಇಕ್ಕಿಗೆ ಸಾಲ ಕೊಟ್ಟವ್ರು ಮಿನಿಮಮ್ ಅಂದ್ರೂ ಒಂದು ಕಲ್ಯಾಣ ಮಂಟಪ ಬುಕ್ ಮಾಡಿದ್ರೆ ಅಷ್ಟು ಜನ ಬರ್ತಾರೆ ಸರ್ ಸಾಲಗಾರಕಿಗೆ. ಹೌದಲ್ಲ? ಹೌದು ಸರ್, ಅಷ್ಟು ಜನ ಸಾಲ ಕೊಟ್ಟವ್ರು ಸರ್ ಆಕಿಗೆ. ಸಾಲ ಕೊಟ್ಟವ್ರಿಗೆ ಪಂಗ್ನಾಮ ಹಾಕೋದು ಸರ್, ಬರೀ ಸಾಲ ಕೊಟ್ಟವ್ರಿಗೆ ಪಂಗ್ನಾಮ ಹಾಕೋದು. ಗಂಡ್ಮಕ್ಳ ಕಡೆ ಸಾಲ ಇಸ್ಕೊಂಡು ಅದನ್ನ ಕೆಟ್ಟ ಶಬ್ದದಿಂದ ಮಾತಾಡ್ಬಿಡೋದು ಸರ್ ಗಂಡ್ಮಕ್ಳಿಗೆ. ಅವ್ರು ಹೊಳೆ ಬರ್ಬಾರ್ದು ಸರ್, ಯಾಕಂದ್ರೆ ಕಂಪ್ಲೇಂಟ್ ಕೊಡ್ತಾಳಪ್ಪ ಅಂತೇಳಿ ಆ ಲೆವೆಲ್ಗೆ. ನಾನು ಒಬ್ಬಕ್ಕೆ ಆಕಿಗೆ ಚೆಕ್ ಹಾಕ್ತೀನಿ, ಕೇಸ್ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಬೇರೆ ಬೇರೆ ಕಡೆ ಮೊರೆ ಹೊಂಟಾಳ ಸರ್ ಆಕಿ. ಒಂದು 2 ಚಾನಲ್ದವ್ರು ಆಕಿಗೆ ಸಪೋರ್ಟ್ ಮಾಡ್ಯಾರ ಸರ್. ಆದ್ರೆ ಅವ್ರಿಗೆ ವಿಷಯ ಗೊತ್ತಿಲ್ಲ ಸರ್. ವಿಷಯ ಗೊತ್ತಿಲ್ಲಾರ್ದಕ್ಕೆ ಅವ್ರು ಮಾಡ್ಯಾರ ಸರ್, ಇಲ್ಲಂತಲ್ಲ. ವಿಷಯ ಗೊತ್ತಾದ್ಮೇಲೆ ಅವ್ರಿಗೂ ಪಶ್ಚಾತ್ತಾಪ ಆಗತ್ ಸರ್. ಅದು ಇಲ್ಲಂತೇನಿಲ್ರಿ. ಬಟ್ ಆದ್ರೆ ಒಂದ್ ಟೈಮ್ದಾಗ ಎಲ್ಲಾರ್ಗು ಆಗಬೇಕಾಗಿದ್ದ ಸರ್ ಇದು. ನನ್ನ ಕಡೆ ಎಲ್ಲಾ ಸಮೇತ ಏನ್ ಪ್ರೂಫ್ ಸಮೇತ ಎಲ್ಲ ಟೋಟಲ್ ನಾವು ತೆಗೆದಿಟ್ಟೇವ್ ಸರ್ ಆಕಿದೆ. ಅಂದ್ರೆ ಆ ಗಣಪತಿ ಹೆಗಡೆ ಅಂತ ಏನ್ ಸರ್ ಅದಾರಲ್ಲ ಸರ್, ಅವ್ರು ದೇವ್ರಿಗೆ ಇನ್ನೊಂದ್ ಹೆಸರು ಸರ್. ಅವ್ರು ಅಂತ ಮನುಷ್ಯಾಗ ಈಕಿ ಈ ತರ ದುಡ್ಡು ತಗೊಂಡಾರ, ಇಂತ ಫೇಕ್ ಹಂಗ ಹಿಂಗ ಅಂತ ಹಾಕ್ಯಾಳ ಸರ್ ಆಕಿ. ಕೆಲವೊಂದ್ ಇದ್ರೊಳಗ್ ಮಾಡ್ಯಾಳ ಸರ್ ಆಕಿ. ಆದ್ರ ಅವ್ರ ಯಾವ್ದೋ ರೀತಿಯಿಂದ ₹1 ದುಡ್ಡು ತಿಂದವ್ರಲ್ರಿ. ₹1 ಬಿದ್ದಿದ್ದು ದೇವಸ್ಥಾನಕ್ಕೆ ಹಾಕಿ ಬರ್ತಾರ ಸರ್ ಅಂತ ಜನ ಅವ್ರು. ಆ ₹1 ನಮ್ಮ ಮನಿಗೆ ಯಾಕಪ್ಪ ಅನ್ನುವಂತ ಜನ ಅವ್ರು. ಅಂತ ಜನಕ್ಕೆ ಇದಕ್ಕೆ ಯಾವ್ದೋ ಸಂಬಂಧ ಇಲ್ಲ ಸರ್. ನಮಗ ಇದಕ್ಕೆ ಯಾವ್ದೋ ಸಂಬಂಧ ಇಲ್ಲ. ನಮಗ ಜನ ಸಹಿಸ್ಕೊಳಕ್ ಆಗದೆ ಈ ತರ ಮಾಡ್ತಿದಾರ ಸರ್. ಆ ಮಮತಾಜ್ ಬೇಗಂ ಕಡೆಯಿಂದ ನಮ್ಗೆ 25 ಲಕ್ಷ ರೊಕ್ಕ ಬರ್ಬೇಕು ಸರ್. ಇಷ್ಟಂತೂ ಐತ್ ಸರ್ ಆಕಿದ. ಅಂದ್ರೆ ಅವ್ರ ನೀವು ರೊಕ್ಕ ಕೇಳಿದಾಗ ಈ ರೀತಿ ನಾವು ದುಡ್ಡು ಕೇಳಿದ ತಕ್ಷಣ ಸರ್, ಈಗೇನ್ ನಾವು ದುಡ್ಡು ಕೇಳ್ತೀವಲ್ ಸರ, ದುಡ್ಡು ಕೊಡುವ ನಾವು ಕೊಡ್ಸಿದ್ದು ಸಾಲ್ಗಾರ ಕೇಳುವಲ್ರಿ, ಅವ್ರಿಗೆ ಬಡ್ಡಿ ಕಟ್ಬೇಕು ನಾ ಅಂತ ಹೇಳ್ತೀವಲ್ ಸರ. ಅದಕ್ಕೆ ಏನಂತಾಳ್ರಿ ಈಕಿ ಲಾಸ್ಟ್ ಟೈಮ್ ನನಗೆ ಏನ್ ಹೇಳಾಳ್ರಿ, ಇವ್ರೆಲ್ಲ ಬಡ್ಡಿ ದಂಧೆದವ್ರನ್ನೆಲ್ಲಾರು ಇದನ್ ಮಾಡಾಕತ್ತಾರ ನೋಡ್ರಿ, ಇದ್ರೊಳಗೆ ಇವ್ರನ್ನ ಇದನ್ ಮಾಡ್ಬಿಡೋನ್ ಬರ್ರಿ ಅಂದ್ರಿ. ಯಾಕಂದ್ರ ಅವ್ರು ನಮ್ಗೆ ಕಷ್ಟ ಕಾಲದಾಗ ರೊಕ್ಕ ಕೊಟ್ಟಾರ ಸರ್. ನಾ ಬರಂಗಿಲ್ಲ ಅಂತ ಹೇಳ್ದೆ ಸರ್. ನಾ ಬರಂಗಿಲ್ಲ, ಕಂಪ್ಲೇಂಟ್ ಕೊಡೋನ್ ಬರ್ರಿ ಅಂದ್. ನಾ ಬರಂಗಿಲ್ಲ, ನೀನ್ ನಾಟಕ ಮಾಡ್ಕೊಂತ ಇಂಥವೆಲ್ಲ ನಡೆಸ್ಬಾಡ್ವಾ ನನ್ ಮುಂದೆ ಅಂತ ಇಂಥವೆಲ್ಲ ಮಾತಾಡಿನಿ ಸರ್ ನಾನು. ಅಂತವೆಲ್ಲ ಮಾತಾಡಿದ ತಕ್ಷಣ ಈಗ ನಾನು ಈ ಕೇಸ್ ಆಗೈತ್ವಾ, ನಾ ಹೊರಗೆ ಬಂದಿನಿ, ನನಗೆ ದುಡ್ಡು ಬೇಕಂತ ಆಕಿಗೆ ಫೋನ್ ಮಾಡಿದ್ದೆ ಸರ್. ನಾನು ಫೋನ್ ಮಾಡಿದ್ದಕ್ಕಾಗಿ ಅಕ್ಕಿ ಏನ್ ಮಾಡಿದ್ಲು, ಈಗ ಬಂದ ತಕ್ಷಣ ದುಡ್ಡು ಕೇಳ್ತಾಳ. ಈ ಅಟ್ರಾಸಿಟಿ ಕೇಸ್ ಅತ್ತಾಗ ನಾ ಊರಾಗಿರ್ಲಿಲ್ಲ ಸರ್. ಅಲ್ಲಿಂದ ಬಂದ್ಮೇಲೆ ಈಕಿ ದುಡ್ಡು ಕೇಳ್ತಾಳ ಅಂತೇಳಿ ನಾ ಬರೋದ್ರಾಗ ಇದನ್ ಮಾಡ್ಕೊಂಡು ಕುಂತಾಳ ಸರ್. ಈಗ ಎಲ್ಲಾ ಕಡೆನೂ ಮರ್ಯಾದೆ ತೆಗದ್ರಾಯ್ತು ಸರ್. ಈಗ ಏನ್ ನನ್ ಮರ್ಯಾದೆ ಏನ್ ತಕ್ಕೊಂತ ಹೊಂಟಾರಲ್ಲ ಸರ್, ನಾ ಕಾನೂನು ಅವ್ರಿಗೆ ಏನ್ ಕ್ರಮ ತಗೋಬೇಕು, ಅವ್ರಿಗೆ ಏನ್ ಮಾಡ್ಬೇಕು, ಯಾವ ಕೇಸ್ ಮಾಡ್ಬೇಕು ನಂಗೆ ಎಲ್ಲಾ ಗೊತ್ತೈತಿ ಸರ್. ನಮ್ಮ ವಕೀಲ್ರು ಹೇಳಾರ ಸರ್. ನಮ್ಗೆ ಕೆಲವೊಂದ್ ಸಾಕ್ಷಿಗಳು ನಮ್ಮ ಹತ್ರ ಇದಾವು, ನಾವ್ ಅದನ್ನ ಇಲ್ಲಿ ಬಹಿರಂಗ ಪಡ್ಸಂಗಿಲ್ಲ ಸರ್. ಅದನ್ನ ಮುಂದ್ ಒಂದಿನ ಕಾನೂನು ನಾ ಏನ್ ಮಾಡ್ಬೇಕು ಮಾಡ್ತೀನಿ ಸರ್. ಇವ್ರಿಗೆ ನೌಕರಿ ಕೊಡಿಸ್ತೀನಿ ಅಂತ ಇವ್ರಿಗೆ ರೊಕ್ಕ ತಗೊಂಡಿದ್ದೆ ನೀವು ಸರ್? ನೌಕರಿ ಕೊಡಿಸ್ತೀನಿ ಅಂದ್ರೆ ಅವ್ರ ವಯಸ್ಸು ಎಷ್ಟು ಸರ್? ಅವ್ರು 58 ವಯಸ್ಸಿನ ಹೆಣ್ಮಗಳಕ್ಕಿ. 58 ವಯಸ್ಸದವ್ರಿಗೆ ನೌಕರಿ ಕೊಡ್ತಾರ ಸರ್ ಜಗತ್ನಾಗ? ನನಗೆ 30 ವರ್ಷ ಸರ್, ನಾನ ನೌಕರಿ ಮಾಡ್ಬೋದಲ್ರಿ? 30 ವರ್ಷಕ್ಕೆ ನಾನ್ ನೌಕರಿ ಮಾಡ್ಬೋದು, 58 ವರ್ಷಕ್ಕೆ ನೌಕರಿ ಹೆಂಗ್ ಕೊಡ್ತಾರ ಸರ್? ಕೊಡ್ಸಕ್ ಸಾಧ್ಯ ಇಲ್ಲ ಸರ್. ಆಮೇಲೆ ನಾ ಏನು MLA MP ಅದೀನ್ರಿ, ನಾ CM ಅದೀನ್ರಿ ಕೊಡ್ಸಾಕ? ಏನ್ ಮಾತಾಡ್ತಾರ ಸರ್? ಆ ಹೆಣ್ಮಗಳು ಮಾತಾಡೋದೆಲ್ಲ ಫೇಕ್ ಐತಿ ಸರ್. ಆ ಹೆಣ್ಮಗಳು ಆಕಿ ಯಾವ ತರ ಅದಾಳ ಅಂದ್ರ ದುಡ್ಡು ಇಸ್ಕೊಂಡವ್ರಿಗೆ ಈ ತರ ಮಾಡ್ಕೊಂತ ಹೋಗ್ತಾಳ ಸರ್ ಆಕಿ. ಅಲ್ಲ, ಈಗ ಈ ನಿಮ್ಮ ಬ್ರದರ್ ಮಿಸ್ಸಸ್ ಅವ್ರು ಯಾರು, ಅವ್ರು ಅಶ್ವಿನಿ ಅಂತಲ್ಲ, ಅವ್ರು ಏನಿದು ಅಶ್ವಿನಿ ಅಂದ್ರೆ ನಮ್ಗೆ ಯಾರಂತ ಗೊತ್ತಿಲ್ಲ ಸರ್. ನಮ್ ತಮ್ಮನ ಹೆಸರು ಅದಲ್ರಿ. ನಮ್ ತಮ್ಮ ಏನೈತಲ್ರಿ 60 ಜನತ್ತು ದುಡ್ಡು ಇಸ್ಕೊಟ್ಟಾನ ಸರ್ ಅವ ಲಕ್ಷ್ಮೇಶ್ವರದಾಗ. ಒಬ್ಬ ಈಕಿ ಮಮತಾಜಿಗಿರಿ ಸರ್, ಮಮತಾಜ್ ಬೇಗಂ ನದಾಫ್ 60 ಲಕ್ಷ ಇಸ್ಕೊಟ್ಟಾನ ಸರ್. 60 ಲಕ್ಷ ಇಸ್ಕೊಟ್ರ. ಹೆಂಗ್ ಪರಿಚಯ ಆದ್ರಿ ಇವ್ರು? ನಮ್ಮಿಂದನ ಪರಿಚಯ ಸರ್. ಬರೀ ಸಣ್ಣ ಹುಡುಗರಿಗೆ ಕ್ಯಾಚ್ ಮಾಡ್ತಾರ ಸರ್ ಆಕಿ. ಈಗ ನಮಗ್ ಪರಿಚಯ ಆದ್ಲಲ್ ಸರ್, ನಮ್ಮಿಂದ ನಮ್ ಬ್ರದರ್, ನಮ್ಮ ಕಾಕಾರ, ದೊಡ್ಡಪ್ಪರು ಯಾರು ಇರ್ತಾರ ಅವ್ರಿಗೆ ಪರಿಚಯ ಆಗೋ ಸರ್. ಆಗ ಈ ತರ ಮಾಡೋ ಸರ್. ನಿಮ್ ಅಕ್ಕರ್ಗೆ ಹೇಳ್ಬೇಡ್ರಿ, ಒಂದ್ 30 ಲಕ್ಷ ಒಬ್ಬರಿಗೆ 10 ಲಕ್ಷ ಲೋನ್ ಬರ್ತೈತಿ, 10 ಲಕ್ಷ ಲೋನ್ ಬರ್ತೈತಿ, 5 ಲಕ್ಷ ಅವ್ರಿಗೆ ಕೊಡ್ರಿ, 5 ಲಕ್ಷ ನೀವು ತಗೋರಿ ಅಂತ ಹೇಳಾರಿ. ಇವ ನಮ್ ಲಕ್ಷ್ಮೇಶ್ವರದಾಗ ನಮಗ್ ಒಳ್ಳೆ ಹೆಸರು ಐತಿ ಸರ್, ಗದಗ್ನಾಗೂ ಒಳ್ಳೆ ಹೆಸರು ಐತಿ ಸರ್. ಲಕ್ಷ್ಮೇಶ್ವರದಾಗ ಒಳ್ಳೆ ಹೆಸರು ಇರೋದ್ರಿಂದ ಒಬ್ಬರ ಹತ್ರ 30,000 ಅಂತೇಳಿ 60 ಜನದ ಹತ್ರ ಇಸ್ಕೊಟ್ಟಾನ ಸರ್ ಅವ. ಈಸ್ಟ್ ಕೊಟ್ಟಿದ್ರೊಳಗ 5 ಲಕ್ಷ ಅಷ್ಟ ಹೊಳ್ ಕೊಟ್ಟಾಳ ಸರ್, ಉಳ್ದಿರೋದ್ ಕೊಟ್ಟಿಲ್ ಸರ್ ಅಕ್ಕಿ. ಅದಕ್ಕೂ ಪಂಗ್ನಾಮ ಸರ್. ಅವನು ಕೇಳ್ತಾನಂತೇಳಿ ಮತ್ತ ಈಗ ಕೇಳಾಕ್ ಫೋನ್ ಮಾಡಿದ್ರ ಧಮ್ಕಿ ಕೊಡ್ತಾನಂತ ಸರ್ ಅಕ್ಕಿ. ಈಗ ಯಾರ ಕೇಳಾಕ್ ಫೋನ್ ಮಾಡಿ ನಂಗೆ ಧಮ್ಕಿ ಕೊಡ್ತೀನಿ ನೀನ ಅಂತಾಳ ಸರ್. ಆಮೇಲೆ ರೋಣದವ್ರು ಅದಾರ ಸರ್ ಇಲ್ಲಿ, ರೋಣದವ್ರು ಶಬನಮ್ ಅಂತೇಳಿ ಹುಡುಗಿರಿ. ಆ ಹುಡುಗಿ ಅವ್ರ ಮನ್ಯಾಗನ ಬಾಡಿಗೆ ಅದಾಳ ಸರ್, ರಾಜೀವ್ ಗಾಂಧಿ ನಗರದಾಗ. ಅವ್ರ ಕಾಕ ಮಿಲಿಟರಿ ಸರ್, ಆರ್ಮಿ ಒಳಗಿರ್ತಾರ. ಅವ್ರ ಮನ್ಯಾಗ ಬಾಡಿಗೆ ಇದ್ದ ಅವ್ರ ಕಡೆ 3,80,000 ತಗೊಂಡಾಳ ಸರ್. ತಗೊಂಡಾಳ್ರಿ. ಸ್ಟೇಷನ್ ಒಳಗ್ ಕರ್ಸಿದ್ರ ಸರ್. ಸ್ಟೇಷನ್ ಒಳಗ್ ಮಾತಾಡಕತ್ರಿ ಏನ್ ಮಾಡ್ತಾಳ ಸರ್, ಎಲ್ಲಾರು ಕುಂತ್ಕೊಂಡಾರ್ರಿ, CPI ಸಾಹೇಬ್ರ ಇದಾರ ಅವ್ರ ಮುಂದೆ. ಮುಜೆ ಕ್ಯಾ ಸಗ್ಯ ಲಗ್ತೆ ಕ್ಯಾ ತುಮೆ ಪೈಸೆ ದೇನೆ ಕೇಳಿ ಅಂತಾಳ ಸರ್ ಅಕ್ಕಿ. ಅಂದ್ರ ನನಗೇನ್ ನೀವೇನ ರಿಲೇಷನ್ ಅನ ರೊಕ್ಕ ಕೊಡಾಕ, ಯಾವ್ದ್ರ ಕೊಟ್ಟಿಲ್ ನೀವು ಅಂತ ಹೇಳಿದ್ರಿ. ಅಂದ್ರ ಇವ್ರ ಕೈಯಾಗ ಕೊಟ್ಟಾರ ಸರ್.
ಕೈಯಾಗ ಕೊಟ್ಟಿರೋದು ಯಾವ್ದು ಪ್ರೂಫ್ ಇರಂಗಿಲ್ಲ ಸರ್. ಸಾಕ್ಷಿ ಇಲ್ಲ. ಸಾಕ್ಷಿ ಇಲ್ಲ. Okay. ಸಾಕ್ಷಿ ಇಲ್ಲದಕ್ಕ ಅದು 3,80,000 ಅವ್ರದ್ದು ಇದನ್ನ ಮಾಡಿಲ್ಲ ಸರ್. ಅವರು ಒಂದು ಸಣ್ಣದು ಒಂದು ಟೀ ಶಾಪ್ ಇಟ್ಕೊಂಡು ಸರ್ ರಾತ್ರಿ 8:30 9 ಗಂಟೆಗೆ ರೋಣ ಬಸ್ ಸ್ಟ್ಯಾಂಡ್ನಾಗ ಯಾರ ಇದ್ರು ವೇಟ್ ಮಾಡ್ತಾರ ಸರ್, ಯಾರ ಚಾ ಕುಡಿಯಾಕ ಬರ್ತಾರನ ಅಂತೇಳಿ ಅಂತ ಜನ ಸರ್ ಅವ್ರು ಪಾಪ. ಅಷ್ಟು ಕಷ್ಟದಿಂದ ರೊಕ್ಕ ಜೋಡಿಸಿ ಕೊಟ್ಟಾರ ಸರ್ ಅವರು. ಈಗ ಆ ಸಾಲ ತೀರ್ಸಕ್ ಆಗೋಲ್ ಸರ್ ಅವ್ರಿಗೆ. ನೀವು ಚೆಕ್ ಹಾಕ್ಲಿಲ್ಲ ಯಾಕೆ ಬ್ಯಾಂಕಿಗೆ? ಸರ ಕಾಲ್ ಮುಕ್ಕೊಂತ ಬರ್ತಾಳ ಸರ್ ಆಕಿ. ನಾವು ಚೆಕ್ ಹಾಕ್ತೇವ ಅಂದ್ರ ಕಾಲ್ ಮುಗ್ಯಾಕ 50 ಸತಿ ಕೊಡ್ಬೋದಿತ್ತಲ್ಲ ಸರ. ಈಗ ಕಾಲ್ ಮುಗಿತೀನಿ ಕೈ ಮುಗಿತೀನಿ ನಾ ಕೊಡ್ತೀನಿ, ನನ್ನ ಆಸ್ತಿ ಬರ್ತೈತಿ ನನ್ನ ಆಸ್ತಿ ಬರ್ತೈತಿ ಅಂತ ಹೇಳ್ತಾಳ ಸರ್. ಇದಕ್ಕಾಗಿ ನಾವು ಇವತ್ ಕೊಡ್ತಾಳ ನಾಳೆ ಕೊಡ್ತಾಳ ಅನ್ನೋ ಒಂದ್ ಕಾರಣಕ್ಕ ನಾವು ಸುಮ್ಮನದೀವಿ ಸರ್. ಯಾಕಿ ಕೊಡ್ಲಿ ಇವತ್ತರ ಕೊಡ್ಲಿ ನಾಳೆ ಕೊಡ್ಲಿ ಇನ್ನೊಂದ್ ತಿಂಗಳಾಗತ್ತಂತಾಳ ಕೊಡ್ಲಿಕ್ಕಿ ಅಂತೇಳಿ ನಾವು ಸುಮ್ಮನದೀವಿ ಸರ್. ಈ ತರ ಎಲ್ಲ ದಾಳ್ ಸರ್ ಆಕಿ. ಹೆಂಗ ಅವ್ರು ಏನ್ ಆಸ್ತಿ ಐತೆ ಅಂತ ಕೊಡ್ತಾರೋ ಏನಂತ ಕೊಡ್ತಾರ ಅವ್ರಿಗೆ? ನೀವು ದುಡ್ಡು ಅವ್ರಿಗೆ ನೀವೇನ್ ಕೊಡ್ತೀರಿ? ಜನ ಏನ್ ಕೊಡ್ತಾರ? ಆಕಿ ನೌಕರಿ ಕೊಡಿಸ್ತೀನಿ ಅಂತಾಳ ಸರ್. ನೌಕರಿ ಕೊಡಿಸ್ತೀನಿ ಅಂತ ಇಸ್ಕೊಂತಾಳ್ರಿ. ಆಮೇಲೆ ಹೈದರಾಬಾದ್ನಾಗ ಲೋನ್ ಕೊಡಿಸ್ತಾನ ಸರ್ ಆಕಿ ನಮಗ. ಕರ್ನಾಟಕದವ್ರಿಗೆ ಹೈದರಾಬಾದ್ನವ್ರು ಲೋನ್ ಹೆಂಗ್ ಕೊಡ್ತಾರ ಸರ್? ಅವ್ ವಿಡಿಯೋ ಅದಾವ ಸರ್. ನಾನು ಅವನ ಸದ್ಯದ್ರಾಗ ಇದನ್ನ ಮಾಡ್ತೀನಿ ಸರ್. ನಾನು ಆಕಿ ಹೈದರಾಬಾದ್ನಾಗ ಲೋನ್ ಕೊಡಿಸ್ತಾಳ ಸರ್. ಆಮೇಲೆ ಜನಕ್ಕ ಪಂಗ್ನಾಮ ಹೆಂಗ್ ಹಾಕ್ತಾಳಂದ್ರಿ ಆಕಿ ಈಗ ಒಬ್ಬರು ಪರಿಚಯ ಮಾಡ್ಕೊಂತಾಳ್ರಿ ಆಕಿ. ಒಬ್ಬರನ್ನ ಪರಿಚಯ ಮಾಡ್ಕೊಂಡು ಅವ್ರ ಕಡೆಯಿಂದಾಗ ಇನ್ನೊಬ್ಬರಿಗೆ ಹಿಂಗ ಒಬ್ರ ಹತ್ರ 50,000 ಒಬ್ರ ಹತ್ರ 1,80,000 ಹಿಂಗೆಲ್ಲ ಮಾಡ್ಕೊಂತ ಹೋಗ್ತಾಳ್ರಿ. ನಮ್ಮ ಮನಿ ಮುಂದೆ ಬಾಡಿಗೆ ಬಂದಿದ್ಲು ಸರ್ ಆಕಿ. ಮನಿ ಕೆಲಸದವ್ರ ಬಿಟ್ಟಿಲ್ಲ ಸರ್ ಆಕಿ. ಕೆಲಸದವ್ರ ಕಡೆ 1.5 ಲಕ್ಷ ಇಸ್ಕೊಂಡಾಳ್ರಿ. ನನ್ನ ಆಸ್ತಿ ಬರುತ್ತಂತೇಳಿ ನಮಗೆ ಹೆಂಗೆ ಹೇಳಿ ರೊಕ್ಕ ಇಸ್ಕೊಂಡಾಳ್ರಿ. ಕೋಟಿಗಟ್ಲೆ ಬರುತ್ತಂತೇಳಿ ಆಸ್ತಿ ಬರುತ್ತ ನಿನ್ನ 2 ಮಕ್ಳು ಮದುವೆ ಮಾಡ್ತೀನಿ ನಾನು, ನೀನು 2 ಮಕ್ಳು ಮದುವೆ ಮಾಡ್ಕೊಡ್ತೀನಿ, ನೀ ಚಿಂತೆ ಮಾಡಬೇಡ ಅಂತೇಳಿ ಅವ್ರ ಕಡೆ 1.5 ಲಕ್ಷ ಇಸ್ಕೊಂಡು ಮನಿ ರಾತ್ರಿ ಖಾಲಿ ಮಾಡ್ಬಿಟ್ಲು ಸರ್. ಅವ್ರು ಪಾಪ ಮನಿ ಕೆಲಸ ಮಾಡೋರು ಸರ್. ಇವತ್ತಿಗೂ ಎಲ್ಲ ಕಡೆ ಹುಡ್ಕೊಂತ ಅಡ್ಡಾಡ್ತಾರ ಸರ್. ಈಗ ಅವ್ರು ಇಷ್ಟೆಲ್ಲ ಮಾಡಿದಾರಂತೀರಿ. ಪ್ರೇಮ ಗುಡಿ ಹಿಂಗ್ ಚೀಟ್ ಮಾಡಂತ ಐತಿ ಇಲ್ಲೇ ಹೊರಗಡೆ ಜಗತ್ತಿಗೆ ಗೊತ್ತಿಲ್ಲ ಸರ್. ಪ್ರೇಮ ಗುಡಿ ಈಗ ಹೊರಗಡೆ ಜಗತ್ತಿಗೆ ಗೊತ್ತಾಗಬೇಕಂದ್ರೆ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾನು ಇದನ್ ಮಾಡ್ಬೇಕು. ಆಮೇಲೆ ನಾನು ಎಲ್ಲಾನು ಕೊಡ್ತೀನಿ ಸರ್. ಕೋರ್ಟ್ನಾಗು ನಡ್ಯಾಕತ್ತೈತಿ ಸರ್. ಮುಂದದು ನ್ಯಾಯಾಲಯ ಏನ್ ಇದನ್ ಮಾಡ್ತೈತಿ ಅಲ್ಲೇನ ನ್ಯಾಯ ಸಿಗುತ್ತೆ ಸರ್ ನಮಗ. ಯಾಕಂದ್ರೆ ನಮ್ ಕಡೆ ಎಲ್ಲಾ ಪ್ರೂಫ್ ಅದಾವ ಸರ್. ಅಲ್ಲಿ ಈಗ ನಿಮ್ಮ ಗಣಪತಿ ಹೆಗಡೆ ಅವರು ಪಾಪ ಅವ್ರದ್ದು ಎಲ್ಲ ಅವ್ರ ಮಿಸಸ್ ಅವರು ಇಲ್ಲ ಸರ್. ಅವರಿಂದ ಯಾವ್ದೇ ರೀತಿಯಿಂದ ಇದಿಲ್ಲ ಸರ್. ಇದು ಅವ್ರು ಯಾವ್ದೇ ಕಾರಣಕ್ಕೂ ಗಣಪತಿ ಹೆಗಡೆ ಸರ್ ಅಂತ ಮನುಷ್ಯ ದೇವ್ರಂತವ್ರು ನಾ ಇವತ್ತಿಗೂ ನೋಡಿಲ್ಲ ಸರ್. ಅಂತ ಒಳ್ಳೆ ಮನುಷ್ಯ ಸರ್ ಅವರು. ಅಂತ ಒಳ್ಳೆ ಮನುಷ್ಯನ ಮೇಲೆ ಆರೋಪ ಮಾಡ್ಯಾಳ ಸರ್ ಆಕಿ. ಆದ್ರೆ ಈ ವಿಷಯವಾಗಿ ನಾವು ಸುಮ್ನೆ ಇರಲ್ಲ ಸರ್. ನಾವು ಉಗ್ರವಾದ ಹೋರಾಟ ಮಾಡ್ತೀವ್ರಿ ಮುಂದೊಂದಿನ. ಆಕಿ ಯಾಕಂದ್ರ ಅಮಾಯಕರನ್ನ ಈ ತರ ಬಲಿ ಮಾಡಾವಂತಾಳ ಆಕಿ. ಅಮಾಯಕ ಗಂಡ್ಮಕ್ಳಿಗೆ ಕ್ಯಾಚ್ ಮಾಡ್ತಾಳ್ರಿ. ಗಂಡ ಸತ್ 2 ತಿಂಗಳಿಗೆ ಮದುವೆ ಮಾಡ್ಕೊಂಡಾಳ. ಪಠಾನ್ ಅಂತ ಹೇಳ್ರಿ ಸರ್. ಗಂಡ ಸತ್ 2 ತಿಂಗಳಿಗೆನ ಮದುವೆ ಮಾಡ್ಕೊಂಡಾಳ. ವೈಯಕ್ತಿಕ ಸರ್. ಆದ್ರ ಅವಂಗ ಎಲ್ಲ ಮಾಡ್ಯಾಳ ಸರ್ ಈಕಿನ್ನ. ಅವ್ರು ವೈಯಕ್ತಿಕ ಕರೆಕ್ಟ್ ಸರ್. 58 ವಯಸ್ಸಿಗೆ ಆಕಿ ಮದುವೆ ಮಾಡ್ಕೊಳ್ಳಿ, 58 ವಯಸ್ಸಿಗೆ ಆಕಿಗೆ ನೌಕರಿ ಕೊಡ್ತಾ ಅಂದ್ರೆ ಯಾರು ನಂಬಲ್ ಸರ್ ಇದನ್ನ. 58 ವಯಸ್ಸಿಗೆ ಆಕಿಗೆ ನೌಕರಿ ಕೊಡ್ಸಾಕ ನಾವೇನ ಪ್ರೈಮ್ ಮಿನಿಸ್ಟರ್ ಅದೇವನ್ ಸರ್? ಅದೆಲ್ಲ ಆಗಲ್ಲ ಸರ್. ಅದೆಲ್ಲ ಫೇಕ್ ಸುಳ್ಳು ಸರ್. ಅದೆಲ್ಲ ಆಕಿ ಏನ್ ಆರೋಪ ಮಾಡ್ಯಾಳಲ್ಲ ಎಲ್ಲ ಸುಳ್ಳು ಐತಿ ಸರ್. ಅದು ಅಲ್ಲ ಅವರ ಆರೋಪ ಮಾಡಿದಂತ ಹೇಳಕ್ತಿಲ್ಲ. ಇಲ್ಲ, ಜನ ಆರೋಪ ಮಾಡಿದ್ದನ್ನು ಸುಳ್ಳು ಸರ್. ಇಲ್ಲ ಸರ್, ಜನ ಆರೋಪ ಮಾಡಿರೋದು ಇಲ್ಲ ಸರ್. ಅದು ಎಲ್ಲಾನು ಸುಳ್ಳು ಐತಿ ಸರ್. ಆಮೇಲೆ ನಾ ಯಾವ್ದೇ ಕಾರಣಕ್ಕೂ ಈಗ ನೀವು 100 ಜನ ಹೆಣ್ಮಕ್ಳು ಅಂದ್ರಿ ಸರ್. ಆ 100 ಜನ ಹೆಣ್ಮಕ್ಳು ಬರ್ಲಿ ಸರ್. 100 ಜನ ಹೆಣ್ಮಕ್ಳು ಬರ್ಲಿ, ಆರೋಪ ಮಾಡ್ಲಿರಿ ಸರ್. ಸಾಕ್ಷಿ ಸಮೇತ ಬರ್ಲಿ ಸರ್. ನಾ ಬ್ಯಾಡ ಅನ್ನೋದಿಲ್ರಿ. ನಾ ತಲೆ ಬಾಗ್ತೀನಿ ಸರ್. ನೀವ್ ಇವತ್ತು ಕರ್ದಿರಲ್ಲ ಸರ್, ಇನ್ ಎನಿ ಟೈಮ್ ಕರೆದ್ರು ನಾ ಬರ್ತೀನಿ ಸರ್. ಓಕೆ. ಈಗ ನೀವು ರಾಜಕಾರಣಿಗಳ ಜೊತೆಗೆ ಇವರೆಲ್ಲ ಸಂಬಂಧಗಳು ಅಂತಾವು ಇಲ್ಲ ಸರ್. ಅಂದ್ರೆ ಅವ್ರ ಜೊತೆಗಿದ್ದು ಮಾಡಿ ಹಿಂಗೆ ಮಾಡೋದು ಕೆಲಸ ಇಲ್ಲ ಸರ್. ಯಾವ್ದೋ ರಾಜಕಾರಣಿಗಳ ನಮಗ್ ಸಂಪರ್ಕ ಇಲ್ಲ ಸರ್. ಇಲ್ಲ ಸರ್, ಯಾವ್ದೋ ರಾಜಕಾರಣಿಗಳ ನಮ್ ಜೊತೆ ಸಂಪರ್ಕ ಇಲ್ಲ ಸರ್. ಈಗ ಈಗಲ್ಲ, ಈ ಮೊದಲು ಇಲ್ಲ ಸರ್. ನಮ್ಗೆ ಯಾರು ಇಲ್ಲ, ಯಾರು ಗೊತ್ತಿಲ್ಲ. ಆಮೇಲೆ ನಾವ್ ಯಾರ ಜೊತೆ ಈಗ ಸರ್ ಗದಗ್ನಾಗೆ MLA ಬಂದಿರ್ತಾರ, MP ಬಂದಿರ್ತಾರ. ಈಗ ಯಾರಾದ್ರೂ ಸಾರ್ವಜನಿಕರು ಹೋಗಿ ಫೋಟೋ ತೆಗೆಸ್ಕೋಬಹುದು ಸರ್. ಹಂಗಂತೂ ನಾವು ಸಾರ್ವಜನಿಕ ಕಡೆ ತೆಗೆಸ್ಕೊಂಡೇವ್ ಸರ್. ಈಗ ಫಿಲ್ಮ್ ಸ್ಟಾರ್ ಕಡೆ, ಅವ್ರ ಕಡೆ, ಇವ್ರ ಕಡೆ, ಆಮೇಲೆ MLA MP ಅವ್ರ ಕಡೆ ಬಂದವ್ರ ಕಡೆ ಅಲ್ಲಿ ಎಲ್ಲಾರು ಇದ್ದಾಗ ನಾವು ತೆಗೆಸ್ಕೊಂಡೇವ್ ಸರ್. NGO ಇರೋದ್ರಿಂದ ನಾವು ಹೋಗಿರ್ತೀವಿ ಸರ್. ನಮಗೇನಾದ್ರೂ ಬೆನಿಫಿಟ್ ಆಗತ್ತ ಅಂತೇಳಿ. ಅದಕ್ಕಾಗಿ ಹೋದಾಗ ಏನಾದ್ರೂ ಹೇಳ್ತಾರ, ಮುಂದೆ ಏನಾದ್ರೂ ಇದು ಬರ್ತಾವ ನಮ್ಗ NGO ಅಂತ ಹೋಗಿರ್ತೀವಿ ಸರ್. ಅವಾಗ ಫೋಟೋ ಒಂದ್ ತೆಗೆಸ್ಕೊಂಡಿದ್ ಬಿಟ್ರೆ ಅವ್ರಿಗೆ ನಮ್ಗೆ ಯಾವ್ದೇ ರೀತಿಯಿಂದ ಇದಿಲ್ಲ ಸರ್. ಈಗ NGO ಥ್ರೂ ಏನ್ ಮಾಡ್ತೀರಿ ನೀವು ಸರ್? ನಾವು ಮೊದ್ಲೆಲ್ಲ ಈಗ ತಾಲೂಕಿಗೆ ಒಂದೊಂದು ಮನಿ ಕಟ್ಟಿವಿ ಸರ್, ಗೌರ್ಮೆಂಟಿನೂ. ಈಗ ಯಾವ್ದು ಇಲ್ಲ ಸರ್. ಈಗ ಜಸ್ಟ್ ಕಾರ್ಮಿಕರ ಕಾರ್ಡ್ ಒಂದು ಮಾಡಾಕತ್ತೀವಿ ಸರ್. ಇಷ್ಟೇ? ಹಾ ಸರ್. ಈಗ NGO ನಡೆದಿದೆ? ನಡೆದಿದೆ ಸರ್.
ಓಕೆ, ಈ ಒಟ್ಟಾರೆ ನಿಮ್ಮ ಈ ಆರೋಪದ ಬಗ್ಗೆ ಏನು ಹೇಳ್ತೀರಿ? ಒಟ್ಟಾರೆ ನೀವು ಮಂದಿಗೆ ನಿಮ್ಮ ಕಡೆ ಗ್ಯಾಂಗ್ ಐತಿ, ಜಾಲ ಐತಿ, ಟೋಪಿ ಹಾಕ್ತಿರಿ, ಹಣ ಹೊಡಿತೀರಿ, ನೌಕರಿ ಕೊಡಿಸ್ತೀರಿ ಅಂತೀರಿ, ಮೋಸ ಮಾಡ್ತೀರಿ, ನೀವು ನಿಮ್ಮ ಬ್ರದರ್ ಒಟ್ಟ ಒಂದಿಷ್ಟು ಜನ ಕೂಡಿ ಇನ್ನೆಲ್ಲ ಅಂತ ಇದು ಒಂದು ದೊಡ್ಡ, ಆಮೇಲೆ ಮೋಜು ಮಸ್ತಿ, ಜನರ ದುಡ್ಡಾಗ ಮೋಜು ಮಸ್ತಿ ಮಾಡ್ತೀರಿ. ಜನರ ದುಡ್ಡೊಳಗ ಮೋಜಿ ಮಸ್ತು ಮಾಡಾಕ ನಮಗೇನ ಇದಾಗಿಲ್ಲ ಸರ. ನಾವು ಬೆವ್ರು ಸುರಿಸಿ ದುಡಿತೀವಿ ಸರ್, ಬೆವ್ರು ಸುರಿಸಿ ಹೊಲದಾಗ ಮನ್ಯಾಗ ದುಡಿತೀವಿ ಸರ್. NGO ಐತಿ ಸರ್ ನಂದು. ನಮ್ಮ ಸ್ವಂತ ರೊಕ್ಕದ್ಲೆ ನಾವು ಆ ಹೋಟೆಲ್ದಾಗ ಇರ್ತೀವಿ, ಹೋಟೆಲ್ದಾಗ ತಿಂತೀವಿ, ಅದ್ರಾಗ ತಿಂತೀವಿ. ನಮ್ಮ ರೊಕ್ಕದಾಗ ನಾವು ತಿನ್ನಾಕ ನಮ್ಗೆ ಹಕ್ಕಿಲ್ಲ ಸರ್. ಈಗ ಅದನ್ನ ಯಾರ್ದೋ ದುಡ್ಡು ಅಂತಂದ್ ಹೆಂಗ್ ಅನ್ಕೋಬೇಕು ಸರ್? ಅದ್ ಯಾರ್ದೋ ದುಡ್ಡು ಅಂತ ಹೆಂಗ್ ಅನ್ಕೋಬೇಕ್ರಿ? ಈಗ ನಮ್ಮ ಸ್ವಂತ ದುಡ್ಡಿಲೆ ನಾವು ತಿಂದ್ರೂ ಇದು ಮಂದಿ ದುಡ್ಡು ಅಂತಂದ್ರ ನಾವೇನ್ ಹೇಳಕ್ಕಾಗತ್ ಸರ್? ಇದು ಏನ್ ಆರೋಪ ಐತಲ್ಲ ಶುದ್ಧ ಸುಳ್ಳು ಐತಿ ಸರ್. ಇದು ಕಾಣದ ಕೈ ಕೆಲಸ ಮಾಡಾಕತ್ತಾವ ಸರ್. ಈಗ ಒಂದು ಮಾತಿದೆ, ಯಾರು 100 ರೂಪಾಯಿ ಕೊಡ್ಬೇಕಾದ್ರು 10 ಸಲ ವಿಚಾರ ಮಾಡ್ತಾರ ಸರ್. ಈಗ ಇಷ್ಟು ದುಡ್ಡು ಕೊಟ್ಟಾರ ಅಂದ್ರ ಅದ್ ಎಲ್ಲಾ ಶುದ್ಧ ಸುಳ್ಳು ಐತಿ ಸರ್. ಈಗಿನ ಕಾಲದಾಗ ಸರ್ ಮಕ್ಕಳ ಕೈಯಾಗ ನಾವು 10 ರೂಪಾಯಿ ಕೊಡಕ್ ವಿಚಾರ ಮಾಡ್ತೀವಿ ಸರ್. 10 ರೂಪಾಯಿ ಕೊಟ್ರ 8 ರೂಪಾಯಿ ಆತಂದ್ರೆ 2 ರೂಪಾಯಿ ಇಲ್ಲ ಅಂತ ಕೇಳ್ತೀವಿ ಸರ್. ಹಂಗ ಕೇಳೋ ಟೈಮ್ದಾಗ ಇಷ್ಟಿಷ್ಟು ಲಕ್ಷ ಕೊಟ್ಟು 58 ವರ್ಷಕ್ಕೆ ನೌಕರಿ ಕೊಡಿಸ್ತಾರ, ಆಮೇಲೆ ಬೇರೆ ಬೇರೆದವ್ರಿಗೆ ಅದನ್ನ ಕೊಡಿಸ್ತಾರ, ಇದನ್ನ ಕೊಡಿಸ್ತಾರ. ಇವೆಲ್ಲ ಏನ್ ಆರೋಪ ಮಾಡ್ಯಾರಲ್ಲ ಸರ, ಶುದ್ಧ ಸುಳ್ಳು ಐತ್ರಿ. ಇದ್ರೊಳಗೆ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡ್ತಾ ಇದಾವ ಸರ. ಇಷ್ಟ ದಿನದಾಗನ ನಾವು ಅದನ್ನ ಬೈರಿ ಎಳಿತೀವಿ ಸರ. ಅದ ಮುಂದೆ ನಾ ಕಾನೂನು ಥ್ರೂ ಏನು ಕ್ರಮ ತಗೋಬೇಕು ಅದನ್ನ ನಾ ಮಾಡ್ತೀನಿ ಸರ್. ಇಲ್ಲ ಸರ್, ಈ ಮಮತಾಜ್ ಬೇಗಂ ನದಾಫ್ ಏನ್ ಅದಾಳಲ್ ಸರ, ಇವೇನು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದಾವಲ್ ಸರ, ಇದು ಟೋಟಲ್ ಸರ ಇಷ್ಟು ಚೆಕ್ ಕೊಟ್ಟಾಳ ಸರ್ ಆಕಿ ನಮಗ. ಇವು ಬಾಂಡ್ ಸರ್, ಇನ್ನ 3 ಬಾಂಡ್ ಅದಾವ ಸರ್ ನನ್ನ ಕಡೆ. ಇವೆಲ್ಲಾನು ಸರ್ ಇದ್ ನೋಡ್ರಿ ಸರ್, ಇದು 7 ಲಕ್ಷದ ಸರ, ಇದು 9 ಲಕ್ಷದ ಸರ, ಇದು 7 ಲಕ್ಷದ ಸರ, 2 ಲಕ್ಷ ಸರ, ಇದು 1 ಸರ್, ಇದು 1 ಲಕ್ಷದ ಸರ. ಇವೆಲ್ಲ ಕೊಟ್ಟಾಳ ಸರ್. ಇಷ್ಟು ದುಡ್ಡಿಂದ ನಮಗ ಆಕಿ ಕಡೆಯಿಂದ ದುಡ್ಡು ಬರ್ಬೇಕು ಸರ್. ದುಡ್ಡು ಕೊಡು ಅಂದ ತಕ್ಷಣ ನಮ್ಗೆ ಇದನ್ನೆಲ್ಲ ಎಬ್ಸಾಳ ಸರ್. ಎಲ್ಲ ನೀವು ಚೆಕ್ ಹಾಕ್ಬೋದಿತ್ತಲ್ಲ ಸರ್, ಚೆಕ್ ಇಷ್ಟು ಚೆಕ್ ತಗೊಂಡಿರಿ ಮಾಡ್ರಿ ಅಂತೀರಿ. ಹಾ ಸರ್, ಈಗ ಅವ್ರದ ಅಂತ ಐತೇನೆ ಇದು? ಹಾ ಸರ್, ಮಮತಾಜ್ ಇಲ್ಲ ನೋಡ್ರಿ ಸರ್, ಮಮತಾಜ್ ಬೇಗಂ ಅಬ್ದುಲ್ ನದಾಫ್ ರೈಮಾನ್ ನದಾಫ್ ಸರ್. ಹಾ ಸರ್, ಅವ್ರ ಗಂಡ ತೀರ್ಕೊಂಡಾಗು ನಾವ್ ರೊಕ್ಕ ಕೊಟ್ಟಿವಿ ಸರ್. ಲಕ್ಷ ಗಂಟ್ಲೆ ರೊಕ್ಕ ಕೊಟ್ಟೇನ್ರಿ ನಾನು. ಗಂಡ ತೀರ್ಕೊಂಡಾಗ ಮೇಡಮ್ ಕಾಲ್ ಮುಗಿತೀನ್ರಿ ಅಂತ ಹೇಳಿ ಇದ್ರಾಗ 1 ಲಕ್ಷ ಚೆಕ್ ಐತಲ್ ಸರ್, ಅವಾಗ ಸರ್ ಇದು 1 ಲಕ್ಷ ಅವಾಗ ಕೊಟ್ಟಿನಿ ಸರ್ ನಾನು. ಅವಾಗ ಬೇರೆದವ್ರ ಕಡೆ ಇಷ್ಟು ಕೊಟ್ಟಿನಿ ಸರ್. ಇವತ್ತಿಗೂ ಇವೆಲ್ಲ ಬಡ್ಡಿ ನಾನ ಕಟ್ತೀನಿ ಸರ್. ಅಲ್ಲಿ ನೀವು ಎಷ್ಟು ಹೆಂಗ್ ಕೊಡ್ತೀರಿ? ಮೂರ್ಖತನ ಅಲ್ಲ ಅದು ಸರ್. ಆಕಿ 4 ಕೋಟಿ ಆಸ್ತಿ ಬರುತ್ತ, ನಿಮಗ ಇದ್ರ ಮ್ಯಾಲ 10 ಲಕ್ಷ ಹೆಚ್ಚಿಗೆ ಕೊಡ್ತೀನಿ. ಆ 10 ಲಕ್ಷಕ್ಕೆ ನಾವು ಆಶೆ ಮಾಡಿವಿ ಸರ್. ನಮ್ದು ಹಂಗಾಗಿ ನಾವು ಇಷ್ಟೆಲ್ಲಾನು ಜನದ ಬಾಯಿಗೆ ಬಂದೇವ್ ಸರ್ ನಾವೀಗ. ಹಾ ಸರ್, ಇದು ನೀವು ನಿಮ್ ಸ್ವಂತ ದುಡಿಮೆಯಿಂದ ಕೊಟ್ಟಿರೋ? ಇಲ್ಲ ಸರ್, ನಾನ್ ಬಡ್ಡಿ ಹಂಗ ಬೇರೆದವ್ರ ಕಡೆ ಇಸ್ಕೊಟ್ಟಿನಿ ಸರ್. ಅವ್ರು ಈಗಿಂದ ಇದಕ್ಕ ಬಡ್ಡಿನೂ ಇದನ್ ಮಾಡವಲ್ರಿ ಸರ್. ನಮ್ಗ ಅಮೌಂಟ್ ಬೇಕಂತೇಳಿ ನಮಗ ಡೈಲಿ ನಮ್ಮ ಮನಿಗ್ ಬರ ಅಂತಾರ ಸರ್. ನಮಗ್ ದುಡ್ಡು ಬೇಕ್ರಿ, ದುಡ್ಡು ಬೇಕು. ಈ ದುಡ್ಡನ್ನ ನಾ ಆಕಿ ಕೇಳಿದ್ದಕ್ಕ ಈ ತರ ಮಾಡ್ಕೊಂತ ಅಡ್ಯಾಡ್ತಾಳ್ರಿ ಹೆಣ್ಮಗಳು. ಈಗ ಒಟ್ಟು ಈ ಇಬ್ಬರು ನಡುವ ನಡೆದೈತೋ ಇದೇನು ಸಾರ್ವತ್ರಿಕವಾಗಿ ಮತ್ತೆ ಯಾಕೆ ಮಾತಾಡ್ತಾರೆ ನಿಮ್ಗೆ? ಆಕಿಗೆ ಏನ್ ನಮ್ಮ ಹೆಸರು ಹಾಕೊಂಡ್ರ ಈಗ ಒಬ್ಬರ ಅಂತೇಳಿ ಹೆಸರು ಹಾಕೊಳಕ್ ಆಗಲ್ಲ ಸರ್. ಈಗ ಜನಕ್ ತಗೊಂಡ್ ಹಾಕೋಬೇಕು ಆಕಿ. ಆ ಜನ ಬರ್ಬೇಕಲ್ರಿ ಸರ್. ಆರೋಪ ಮಾಡಕ್ ಜನ ಬರ್ಬೇಕ್ರಿ ಸರ್. ಜನ ಬರ್ಲಾರ್ದಂಗ ಹೆಂಗ್ ಇದನ್ ಮಾಡಕ್ ಆಗತ್ರಿ? ಈಗ ಆರೋಪ ಮಾಡಕ್ ಯಾರಾದ್ರೂ ಜನ ಬರ್ಬೇಕ್ರಿ. ಈಗ ಇವ್ರು ಯಾವ್ದೇ ಕಾರಣಕ್ಕೂ ಸರ್ ಏನ ಮಾಡಿದ್ರು ಇವ್ರದ್ದು ಏನಂದ್ರ ಬರೀ ಬೇರೆದವ್ರು ದುಡ್ಡು ಹೊಡಿಯೋದು ಸರ್. ಈಗ ದುಡ್ಡು ಐತ ಅಂದ ತಕ್ಷಣ ದುಡ್ಡು ಹೊಡಿಯೋದು, ಈ ತರ ಕೆಲಸ ಮಾಡ್ಕೊಂತ ಹೋಗ್ಕಿರಿ ಮಮತಾಜ್. ಈಗ ನಮಗ್ ಅಕೌಂಟ್ ಥ್ರೂ ಅಮೌಂಟ್ ನನಗ 13 ಲಕ್ಷ ಅಮೌಂಟ್ ಕೊಟ್ಟಾಳ ಸರ್ ಆಕಿ. ನಮ್ಗೆ 25 ಲಕ್ಷ ಇನ್ನ ಕೊಡದೈತ್ ಸರ್ ಆಕಿ. 13 ಲಕ್ಷ ಕೊಟ್ಟಾಳ ಸರ್, ಇನ್ನು 25 ಲಕ್ಷ ಕೊಡದೈತ್ ಸರ್ ಆಕಿ. ಅದ್ರ 13 ಲಕ್ಷ ಏನ್ ನನಗೆ ಅಕೌಂಟ್ ಥ್ರೂ ಕೊಟ್ಟಾಳ ಸರ್, ಅದಕ್ಕ ಅಕ್ಕಿ ಕಡೆ ಸಾಕ್ಷಿ ಐತೆ ಸರ್. ನನಗೂ ನಾ ಕೊಟ್ಟಿರೋದಕ್ಕೆ ಸಾಕ್ಷಿ ಐತೆ ಸರ್ ನನ್ನ ಕಡೆ. ಓಕೆ, ಇದು ನಿಮ್ಮ ವೈಯಕ್ತಿಕ ಒಟ್ಟಾರೆ ನಿಮ್ಮ ಆರೋಪಗಳ ಬಗ್ಗೆ ಎಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಎಲ್ಲ ಈ ಬಗ್ಗೆ ಸವಾಲ್ ಮಾಡಿದ್ರಿ? ನಾನ್ ಚಾಲೆಂಜ್ ಮಾಡ್ತೀನಿ ಸರ್. ನಾನ್ ಇದು ತಪ್ಪು ಮಾಡಿಲ್ಲ ಅಂತೇಳಿ ನಾನು ನೀವು ಕರೆದ ತಕ್ಷಣ ಬಂದಿನಿ ಸರ್. ನಾನು ತಪ್ಪು ಮಾಡಿದ್ರೆ ನಾನು ಮುಖ ಮುಚ್ಕೊಂಡು ಓಡಾಡ್ತಿದ್ದೆ ಸರ್. ಗದಗೊಳಗ ಅದೀನಿ ಸರ್, ನಾನು ಗದಗೊಳಗ ಇರ್ತೀನಿ ಸರ್. ಗದಗೊಳಗ ಇರ್ತೀನಿ, ನೀವು ಯಾವಾಗ ಕರೆದ್ರು ನಾ ಬರ್ತೀನಿ ಸರ್. ನನ್ನಿಂದ ತಪ್ಪಾಗೈತಿ ಅಂತ ಯಾರಾದ್ರೂ ಬಂದಾಗ ಸಾಕ್ಷಿ ಸಮೇತ ಬಂದಾಗ ನಾನು ಕರೀರಿ ಸರ್. ಯಾವ್ದ ನೀವು 6 ತಾಸು ರಾತ್ರಿ ಕರೆದ್ರು ನಾನು ಬರ್ತೀನಿ ಸರ್. ನಾನು ಕಾನೂನಿಗೂ ಸ್ಪಂದಿಸ್ತೀನಿ ಸರ್. ಈ ರೀತಿಯಾಗಿ ನನಗೆ ಆಮೇಲೆ ಯಾವ್ದೋ ಸಾಕ್ಷಿ ಇಲ್ಲಂದ್ರು ಅಟ್ರಾಸಿಟಿ ಕೇಸ್
ಮಾಡ್ಯಾರ ಸರ್. ನಾ ಇಲ್ಲಂದ್ರೆ ಊರಾಗ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ಯಾರ ಸರ್. ನಾ ಒಬ್ಬ ಎಸ್ಸಿಗೆ ಮದುವೆ ಮಾಡ್ಕೊಂಡೇನ್ರಿ, ನಾ ಕೈ ಮುಗಿದು ಕೇಳ್ಕೊತೀನಿ ಸರ. ನಾ ಯಾವ್ದ ಜಾತಿ ನಿಂದೆ ನಮ್ಮ ಭೇದ ಭಾವ ಯಾವತ್ತೂ ಮಾಡಲ್ಲ ಸರ. ನನ್ನ ಜೀವನದಾಗ ಅದಿಲ್ಲ. ಇಲ್ಲಂದ್ರೆ ಒಬ್ಬ ಎಸ್ಸಿಗೆ ಮದುವೆ ಮಾಡ್ಕೊಂಡು ನಾನು ಇನ್ನೊಬ್ಬ ಎಸ್ಸಿ ಬಗ್ಗೆ ನಾನು ಮಾತಾಡಲ್ಲ ಸರ. ನಾನು ಅದನ್ನ ನನ್ನ ಜೀವನದಾಗ ನಾನು ಮಾತಾಡಕ್ಕೆ ಹೋಗಲ್ಲ ಸರ. ಯಾಕಂದ್ರೆ ನನ್ನ ಮಗಳು ಈಗ ಜೀವನ ನನ್ನ ಮಗಳದೆಲ್ಲಾನು ಅದೇ ಜಾತಿ ಒಳಗೆ ನಡ್ಕೊಂಡು ಹೊಂಟೈತೆ ಸರ. ಯಾಕಂದ್ರೆ ನನ್ನ ತಾಯಿ ತಂದೆ ಜಾತಿನ ಬಂದಿರ್ಬೋದು ಸರ, ಆದ್ರೆ ನಾ ಈಗೇನು ಸಂಪ್ರದಾಯ ಯಾವ ಥರ ನಡ್ಕೊಂಡು ಹೋಗ್ತೀನಲ್ಲ ಎಲ್ಲ ಇದೇ ಜಾತಿ ಒಳಗೆ ನಡ್ಕೊಂಡು ಹೊಂಟೀನಿ ಸರ. ನಾ ಈ ವಿಷಯವಾಗಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ. ಈಗ ಅಟ್ರಾಸಿಟಿ ಕೇಸ್ ಮಾಡಿದವ್ರಿಗೂ ನಾನು ಅದನ್ನು ಕೇಳ್ಕೊತೀನಿ ಸರ್. ಯಾವತ್ತೂ ಯಾರ್ದೋ ಮಾತು ಕೇಳ್ಯಾರ ಸರ, ಆದ್ರೆ ಮಾಡಬಾರ್ದಿತ್ತು ಅವ್ರು. ಯಾರ್ದೋ ಮಾತು ಕೇಳ್ಯಾರ ಸರ, ಕಾಣ್ದ ಕೈ ಕೆಲಸ ಮಾಡ್ತಾವೆ ಸರ. ಕಾನೂನು ಥ್ರೂ ನಾ ಹೋರಾಡಕತ್ತೀನಿ, ಸಾಕ್ಷಿ ಸಮೇತ ನಾ ಎಲ್ಲ ಕೊಟ್ಟಿನಿ ಸರ. ಮುಂದೆ ಅದು ಕಾನೂನು ಏನು ಇದನ್ನ ಮಾಡತ್ತೆ ಮಾಡಲಿ ಸರ್. ಈಗ ಬೇಲ್ ಮೇಲೆ ಇದ್ದೀರಿ ನೀವು? ಬೇಲ್ ಮೇಲೆ ಇದೀನಿ ಸರ್. ಓಕೆ ಹಾಂ ಸರ್. ಓಕೆ, ಮತ್ತೇನಿದೆ? ಇಲ್ಲ ಸರ್. ಎಸ್ ಸರ್. ಇಷ್ಟು ಶ್ರೀಮತಿ ಪ್ರೇಮಾ ಗುಡಿಯವರ ಮಾತು. ಇವ್ರ ಬಗ್ಗೆ ಬಹಳಷ್ಟು ಆರೋಪಗಳು. ಆ ಆರೋಪಗಳಿಗೆ ಸತ್ಯಾಸತ್ಯತೆಯನ್ನು ಹುಡುಕುವ ಕೆಲಸ ನಾವು ಮಾಡಿದ್ವಿ. ಅವರು ಹೇಳಿದ್ದಾರೆ, ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರ ವೈಯಕ್ತಿಕ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಅವರ ವೈಯಕ್ತಿಕ ಅದು. ಆದರೆ ಸಾರ್ವತ್ರಿಕವಾಗಿ ನಾನು ಯಾರಿಂದನೂ ಹಣ ಪಡೆದಿಲ್ಲ, ವಂಚನೆ ಮಾಡಿಲ್ಲ, ಮೋಸ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ನಂದು ಯಾವುದು ಗ್ಯಾಂಗ್ ಇಲ್ಲ. ಅದರ ಜೊತೆಗೆ ಏನೇನು ಇವು ಆರೋಪಗಳು ಮಾಡಿದ್ದಾರೆ, ಟೋಪಿ ಹಾಕ್ತಾರೆ, ಇದು ಒಂದು ಜಾಲ ಇದೆ, ಹಾಗೆ ಏನಿಲ್ಲ. ನಾನು ಸ್ವಚ್ಛವಾಗಿದ್ದೀನಿ, ಇಲ್ಲೇ ಇದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ. ನಾನು ಯಾವುದೇ ರೀತಿಯಾದಂಥ ಅಪರಾಧವನ್ನು ಮಾಡಿಲ್ಲ. ಸುಮ್ಮನೆ ಇದೆಲ್ಲ ವೈಯಕ್ತಿಕ ಕೆಲವೊಂದಿಷ್ಟು ಕಾಣದ ಕೈಗಳು ನನ್ನ ಮೇಲೆ ಇಂಥ ಒಂದು ವ್ಯವಸ್ಥೆಯನ್ನು ಮಾಡೋಕೆ ಹತ್ತಿದ್ದಾರೆ ಅನ್ನುವಂಥದ್ದು ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಇದ್ರ ಬಗ್ಗೆ ತನಿಖೆ ಆಗಬೇಕು. ಅದೆಲ್ಲ ಏನು ಸಮಾಜಕ್ಕೆ ಬಿಟ್ಟಿದ್ದು. ಯಾರಾದರೂ ಕೊಟ್ಟಿದ್ದರೆ ಅದು ಸಮರ್ಪಕವಾಗಿ ಬಂದು ಕೇಳ್ಬೋದು. ನೂರಾರು ಮಹಿಳೆಯರು ಕೊಡ್ಲಿಕ್ಕೆ ಸಾಧ್ಯ ಹೆಂಗೋ, ನೌಕರಿ ಕೊಡಿಸೋದು ಭಾಳ ಕಷ್ಟ ಈಗ. ಆದರೂ ಅದು ಅವ್ರ ಮೇಲಿರುವಂಥ ಆರೋಪಗಳು ಅವರು ಸ್ಪಷ್ಟವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಟಿ ವಿಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಪ್ರೇಮಾ ಗುಡಿಯವರಿಗೆ ವೀಕ್ಷಕರ ಪರವಾಗಿ ಅಭಿನಂದನೆಗಳು. ನಮಸ್ಕಾರ ಸರ್.